ಈ ಬಹುಶಃ ನಾವು ಕೋಡಿ ಮಾಡಿಸೋ ಮುಂಚೆ ಹೇಳಿಲ್ಲ, ಅದು ನಾನು ಹೇಳ್ತಿದ್ದೀನಿ. ಬಹುಶಃ ಅಲ್ಲ, ಅದು ನಾ ಅಂದಾಜು ಮೇಲೆ ಹೇಳಿಲ್ಲ, ನಿಜಾಂಶ ಹೇಳ್ತೇನೆ. ಭಾರತ ಮತ್ತು ರಷ್ಯಾ ಬಿಟ್ಟರೆ ಇನ್ಯಾರಿಂದಲೂ ಅಮೇರಿಕ ಮತ್ತು ಇರಾನ್ ನಡುವಿನ ಕೊಲ್ಲಿ ಯುದ್ಧವನ್ನು ನಿಲ್ಲಿಸೋಕ್ಕಾಗಲ್ಲ. ರಷ್ಯಾದಿಂದ ಮತ್ತು ಸಾಧ್ಯ ಮತ್ತು ಭಾರತದಿಂದ ಸಾಧ್ಯ. ಭಾರತದಲ್ಲಿ ಎರಡನೇ ಪಾಕಿಸ್ತಾನಕ್ಕಿಂತ ಹೆಚ್ಚು ಮುಸ್ಲಿಮ್ಸ್ ಇದ್ದಾರೆ, ಜಾಸ್ತಿ ಸಿಕ್ಕಿರೋರು ರಾಷ್ಟ್ರ. ಹಾಗೆ ಆಮೇಲೆ ರಷ್ಯಾ ಹೇಳದಂಗೆ ಕೇಳುತ್ತೆ ಇರಾನು. ಜಗತ್ತಿನ ಅತಿ ಹೆಚ್ಚು ಪರಮಾಣು ಅಸ್ತ್ರಗಳನ್ನ ಹೊಂದಿರೋದು ರಷ್ಯಾ, ಅಮೇರಿಕಾ ಅಲ್ಲ. ಇವೆಲ್ಲರೂ ರಷ್ಯಾ ಹತ್ರ ಎಲ್ಲ ಇದೆ. ಆಮೇಲೆ ರಷ್ಯಾ ಹೇಳದಂಗೆ ಚೆನ್ನಾಗಿ ಕೇಳುತ್ತೆ, ಭಾರತ ಕೇಳುತ್ತೆ. ಪಾಕಿಸ್ತಾನದಲ್ಲಿ ಸಾಧ್ಯ ಇಲ್ಲ, ಪಾಕಿಸ್ತಾನ ಸಂಧಿಸಲು ಸಾಧ್ಯನೇ ಇಲ್ಲ. ಪಾಕಿಸ್ತಾನದಲ್ಲಿ ಅಮೇರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನು ನಡೆಸೋದಕ್ಕೆ ಸಂಧಾನ ಸಭೆ ಯಶಸ್ವಿಯಾಗಲು ಸಾಧ್ಯನೇ ಇಲ್ಲ. ನೆವರ್ ಸಾಧ್ಯ ಇಲ್ಲ. ಅದು ಬೇರೆ ಮುಸ್ಲಿಂ ರಾಷ್ಟ್ರದಿಂದ ಆಗ್ಬೋದು, ಈಜಿಪ್ಟ್ ಆಗ್ಬೋದು, ಟರ್ಕಿ ಆಗ್ಬೋದು, UAE ಆಗ್ಬೋದು, ಕತಾರ್ ಆಗ್ಬೋದು, ಒಮನ್ ಆಗ್ಬೋದು. ಆದರೆ ಪಾಕಿಸ್ತಾನದಲ್ಲಿ ಸಾಧ್ಯ ಇಲ್ಲ. ಪಾಕಿಸ್ತಾನ ಆಗಿತ್ತು, ಪಾಕಿಸ್ತಾನವನ್ನು ಆಳಿದ್ದು ಅಶೋಕ ಚಕ್ರವರ್ತಿ, ಎಲ್ಲರಿಗೂ ಆಳಿದ್ದು. ಕಂದರವ್ರಿಗೂ ಒಪ್ಪಿಸಿದರು. ಕಂದಾರ್ನಲ್ಲಿ ಜಗತ್ತಿನ ಅತಿ ದೊಡ್ಡ ಬುದ್ಧ ವಿಗ್ರಹವನ್ನು ಹೊಡೆದು ಉಳಿಸಿದ್ರು ತಾಲಿಬಾನ್ನ ಸಕಾರ ಬಂದಂತ ಅಫ್ಘಾನಿಸ್ತಾನದಲ್ಲಿ. ಏನಪ್ಪ ಅಂದರೆ ಈಗ ಒಂದು ವಾಸ್ತು ದೋಷ ಇರುತ್ತಲ್ಲ, ವಾಸ್ತು ದೋಷದಿಂದಾಗಿ ಪಾಕಿಸ್ತಾನದಲ್ಲಿ ಈ ಒಂದು ಅಮೇರಿಕ ಮತ್ತು ಇರಾನ್ ನಡುವಿನ ಯುದ್ಧ ಸಂಧಾನ ಸಭೆ ಯಶಸ್ವಿ ಆಗಲ್ಲ. ಭಾರತದಿಂದ ಮಾತ್ರ ಸಾಧ್ಯ ಅದು. ಇರಾನು ತಪ್ಪಿಸ್ತಾ ಇದೆ. ಅದು ಪಾಕಿಸ್ತಾನಕ್ಕೆ ಹತ್ತಿರ ಆಗಿದೆ, ಭಾರತವನ್ನು ಹಿಂದುಳಿದಿದೆ. ಭಾರತ ಎರಡು ಹಡಗುಗಳ ಮೇಲೆ ಗುಂಡು ಹಾರಿಸಿದೆ, ಫೈರಿಂಗ್ ಮಾಡಿದೆ. ಅದೇ ಇಂಡೋನೇಷ್ಯಾ ಮತ್ತು ಚೀನಾ ದೇಶ ಹಡಗುಗಳಿಗೆ ಹೋಗಿಬಿಟ್ಟಿದೆ. ಅವರು ಹೋಗಲಿ, ನಮಗೆ ಏಕೆಂದರೆ ನಮ್ಮ ದೇಶಕ್ಕೆ ಏನು ತಾನೇ ಆಗಬಾರ್ದು. ಮುಂದೆ ಪರಿಣಾಮ ಗೊತ್ತಾಗುತ್ತೆ. ಮತ್ತೇನಪ್ಪ ಅಂದರೆ ಈ ಇದು ನಿಲ್ಲೋದೂ ಇಲ್ಲ. ಪಾಕಿಸ್ತಾನದಲ್ಲಿ ಇಷ್ಟೇ ಬಾರಿ ನಡೆಸಿರುವೆ, ಅದು ಯಶಸ್ವಿ ಆಗಲ್ಲ. ಇದು ವಿಧಿಲಿಖಿತ. ಪಾಕಿಸ್ತಾನದಲ್ಲಿ ಸಂಧಾನ ಸಭೆ ಯಶಸ್ವಿ ಆಗಲ್ಲ. ಜಗತ್ತಿಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸು ಸರಿಯಾಗಿ ಸಿಗಲ್ಲ. ಯುದ್ಧ ನಿಲ್ಲನೆ. ಆಮೇಲೆ ಅಡಿಗೆ ಗ್ಯಾಸು ಸಿಲಿಂಡರ್ ಎಲ್ಲ ಭಾಳ ಕಷ್ಟಾಗುತ್ತೆ. ಹೇಳೋದು ಇರಾನ್ ದೇಶವು ಭಾಳ ಕಷ್ಟಪಡ್ತಿದೆ. ಇರಾನ್ ದೇಶ ಅತಿ ಹೆಚ್ಚು ಸಂಖ್ಯೆ. ಅಮೇರಿಕದ ಬಜೆಟ್ ಎಲ್ಲ 3 ವರ್ಷದ ಬಜೆಟ್ ಎಲ್ಲ ಇದು ಮಾಡೋಕ್ಕೂ ಹೋಗಿದೆ. ಇಸ್ರೇಲ್ ಅಂತೂ ನಾಶ ಆಗಿದೆ.